ಡಿ ಬಾಸ್ ನೆಚ್ಚಿನ ನಟನ ವಿರುದ್ಧ ಇದೀಗ ತಿರುಗಿ ಬಿದ್ರ ದಚ್ಚು ಫ್ಯಾನ್ಸ್. ಹಾಗಾದ್ರೆ ಬಹುತೇಕ ದಚ್ಚು ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರಾ ದರ್ಶನ್ ವಿರುದ್ಧ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಸ್ಟಡಿಯಲ್ಲಿದ್ದಾರೆ. ಕಡಿಮೆಯಾಗಿದೆಯಂತೆ ಅಭಿಮಾನಿಗಳ ಅಭಿಮಾನ. ದರ್ಶನ್ ಅಂದ್ರೆ ಜೀವ ಬಿಡ್ತಿದ್ದ ಫ್ಯಾನ್ಸ್ಗೆ ಭಾರಿ ಬೇಸರವಾಗಿದೆ. ದರ್ಶನ್ ಹೆಸರು ಕಂಡ್ರೆ ಅದನ್ನ ಇಷ್ಟಪಡದ ದಚ್ಚು ಫ್ಯಾನ್ಸ್ ಹೇಟರ್ಸ್ ಆಗ್ತಾ ಇದಾರ. ಈಗ ಇಷ್ಟು ಲವ್ ಮಾಡ್ತಾ ಇದ್ರು ದರ್ಶನ್ ಅವ್ರನ್ನ. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಒಂದು ಕಡೆ ದರ್ಶನ್ ಅಂಡ್ ಪಟಾಲಂ, 4 ಜನ. ಇವತ್ತು ಅವರ ಭವಿಷ್ಯ ಜೈಲ ಏನು ಅನ್ನೋದು ಹೊರಬೀಳತ್ತೆ. ಇತ್ತ ಅವರ ಅಭಿಮಾನಿಗಳೆಲ್ಲೋ ತಿರುಗಿ ಬಿದ್ದು ಬಿಟ್ರ ದರ್ಶನ್ ವಿರುದ್ಧ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೆಸಲಿ ಗಮನಿಸ್ತಾ ಇದ್ದೀರಾ, ಬಹಳಷ್ಟು ಜನ ದರ್ಶನ್ ಅವರ ಹೆಸರನ್ನ ದಚ್ಚು, ಡಿ ಬಾಸ್ ಅಂತೆಲ್ಲ ಅವರವರ ನೆಚ್ಚಿನ ವೆಹಿಕಲ್ಸ್ ಗಳ ಮೇಲೆ ಹಾಕೊಂಡಿದ್ರು, ಬರ್ಸ್ಕೊಂಡಿದ್ರು. ಸೊ ಇದೀಗ ಅದನ್ನೆಲ್ಲ ಸ್ಕ್ರಾಚ್ ಮಾಡ್ತಾ ಇದ್ದಾರೆ, ತೆಗಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಈ ಕೇಸ್ ನಲ್ಲಿ ದರ್ಶನ್ ಮಾಡಿರುವುದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ತಾವ್ ಇಷ್ಟೊಂದು ಅಭಿಮಾನ, ಏನಕ್ಕ ಪ್ರೀತಿ ವಾತ್ಸಲ್ಯ ಅಭಿಮಾನ ಇರತ್ತೆ ಅಂದ್ರೆ ತೆರೆ ಮೇಲೆ ಅವರನ್ನ ನೋಡಿರ್ತಾರೆ. ಬಡವರಿಗಾಗಿ ಅವರ ಹೋರಾಟ ಆಗಿರ್ಬಹುದು, ಜನರಿಗೋಸ್ಕರ ಅವ್ರು ಮಾಡೋ ತ್ಯಾಗ ಆಗಿರಬಹುದು, ಅದನ್ನೆಲ್ಲ ನೋಡ್ತಾರೆ. ಬಟ್ ನಿಜ ಜೀವನದಲ್ಲಿ ಹೀರೋನೇ ವಿಲನ್ ತರ ನೆಟ್ಕೊಂಡಾಗ ಖಂಡಿತ ಆಘಾತ ಆಗುತ್ತೆ. ಒಂದಷ್ಟು ಜನ ಈಗ ತಿರುಗಿ ಬಿದ್ದಿದ್ದಾರಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರುವಂತಹ ವಿಡಿಯೋ ಅಂತಲೇ ಹೇಳಬಹುದು ಇದನ್ನ. ಇತ್ತೀಚೆಗೆ ಬಹಳಷ್ಟು ಜನ ಅವರ ಆಟೋ ಮೇಲೋ ಅಥವಾ ಬೈಕ್ ಮೇಲೋ, ಕಾರ್ ಮೇಲೋ, ಬಸ್ಸಿನ ಮೇಲೋ ಹಾಕಿಸ್ಕೊಂಡಂತಹ ದರ್ಶನ್ ಅವರ ಹೆಸರನ್ನ ಅಳಿಸೋದಕ್ಕೆ ಮುಂದಾಗಿದ್ದಾರೆ. ಕೆಲವೊಬ್ರು ಏನೇ ಮಾಡ್ಲಿ ನಮ್ಮ ದೇವರಿದ್ದಂಗ ಅವರು ಅಂತ ಅಭಿಮಾನಿಸ್ತಾರೆ, ಪ್ರೀತಿಸ್ತಾರೆ. ಇತ್ತ ಕೆಲವೊಂದಿಷ್ಟು ದರ್ಶನ ಅಭಿಮಾನಿಗಳು ಬೇಸತ್ತಿದ್ದಾರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ನೀವು ಒಂದು ಕಡೆ ನೋಡ್ತಾ ಇದ್ದೀರಾ, ನೀವಲ್ಲಿ ಡಿ ಬಾಸ್ ಅನ್ನೋದಿದೆ, ಕಿಚ್ಚ ದಚ್ಚು ಅಂತ ಬೇರೆ ಬರ್ಸ್ಕೊಂಡಿದ್ರು, ಅದನ್ನೆಲ್ಲ ಕಾಟ್ ಮಾಡ್ತಾ ಇದ್ದಾರೆ, ಸ್ಕ್ರಾಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಅಷ್ಟು ಬೇಸರ ಆಗಿದೆ ಅಂತ. ತಾವು ಪ್ರೀತಿಸೋ, ಗೌರವಿಸೋ, ಆರಾಧಿಸೋ ಒಬ್ಬ ಸ್ಟಾರ್ ಈ ತರ ಆದಾಗ ಮತ್ತೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ಬೇಕು. ಬಟ್ ಈ ತರ ಜೀವ ತೆಗಿಯೋ ಇನ್ಸ್ಪಿರೇಷನ್ ಯಾರಿಗೂ ಆಗಬಾರ್ದು. ಸೊ ರೇಣುಕಾಸ್ವಾಮಿ ಮಾಡಿದ ತಪ್ಪಿಗೆ ಇವ್ರು ಕೊಲೆ ಮಾಡೋದೇನು ಇರಲಿಲ್ಲ. ಕಾನೂನಿತ್ತು, ಕೋರ್ಟ್ ಇತ್ತು, ನ್ಯಾಯಾಲಯ ಇತ್ತು, ನ್ಯಾಯಾಂಗ ಇತ್ತು. ಆ ವ್ಯವಸ್ಥೆಗೆ ತಲೆಬಾಗಬೇಕಾಗಿತ್ತು. ಒಬ್ಬ ಹೀರೋ ಆಗಿ ಸರಿಯಾದ ನ್ಯಾಯ ಖಂಡಿತ ಸಿಗ್ತಾ ಇತ್ತು. ಈ ತರ ನನಗೊಬ್ಬ ಇರಿಟೇಟ್ ಮಾಡ್ತಿದ್ದಾನೆ, ಕಮೆಂಟ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾನೆ, ವಿಡಿಯೋಗಳನ್ನ ಕಳಿಸ್ತಾನೆ, ಹೇಳ್ಬಹುದಾಗಿತ್ತಲ್ಲ. ಸಾಮಾನ್ಯರಿಗೆ ಬರುತ್ತೆ ಈಗ ಸಿಕ್ಕಾಪಟ್ಟೆ ಕಾಮೆಂಟ್ಸ್, ಅವರೆಲ್ಲ ರಿಪೋರ್ಟ್ ಮಾಡೋದು ಮತ್ತೊಂದು ಮಾಡ್ತಾರೆ. ತೀರಾ ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಮೊರೆ ಹೋಗ್ತಾರೆ, ಮಾನನಷ್ಟ ಮೊಕದ್ದಮೆಗಳನ್ನ ಹಾಕ್ತಾರೆ. ಅದು ಬಿಟ್ಟು ಈ ರೀತಿಯಾಗಿ ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾರೂ ರೇಣುಕಾಸ್ವಾಮಿಯನ್ನ ಸಮರ್ಥಿಸ್ಕೊಳ್ತಿಲ್ಲ. ಬಟ್ ಅವ್ರ ಕುಟುಂಬಕ್ಕೆ ಯಾರು ಜವಾಬ್ದಾರಿ ಅಂತ ಬಂದ್ರೆ ಖಂಡಿತ ಎಲ್ರಿಗೂ ಒಂದು ಮನುಷ್ಯತ್ವ ಅನ್ನೋದಿದೆ ಮನುಷ್ಯರಿಗೆ. ಆ ಮನುಷ್ಯತ್ವ ಮರೆತಾಗ ಈ ತರ ಮೃಗಗಳಾಗೋದು ಸಾಮಾನ್ಯ. ಮೃಗಗಳಾದಾಗ ತಮ್ಮ ಮೇಲಿಟ್ಟಿದ್ದಂತಹ ಪ್ರೀತಿ ವಿಶ್ವಾಸ ಕಡಿಮೆ ಆಗೋದು ಸರ್ವೇ ಸಾಮಾನ್ಯ. ಸೊ ಅದೇ ತರ ಆಗ್ತಾ ಇದೆ. ದರ್ಶನ ಅಭಿಮಾನಿಗಳು ಇದೀಗ ಎಷ್ಟೋ ಜನ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ, ತಂದೆ ತಾಯಿ ಹೆಸರನ್ನ ಕೈ ಮೇಲೆ ಬರ್ಸ್ಕೊಂಡಿದ್ದಾರೋ ಎದೆ ಮೇಲೆ ಬರ್ಸ್ಕೊಂಡಿದ್ದಾರೋ ಗೊತ್ತಿಲ್ಲ. ದರ್ಶನ್ ಅವರ ಫೋಟೋವನ್ನ ಹಾಕ್ಸ್ಕೊಂಡಿದ್ದಾರೆ, ಹೆಸರುಗಳನ್ನ ಎದೆ ಮೇಲೆ ಕೆತ್ತಿಸ್ಕೊಂಡಿದ್ದಾರೆ, ತಮ್ಮ ಆರಾಧ್ಯ ದೈವ ಅಂತ ಅಂದ್ಕೊಂಡಿದ್ದಾರೆ. ಅಂತವ್ರಿಗೆಲ್ಲ ಖಂಡಿತ ದರ್ಶನ್ ಅವ್ರು ಮೋಸ ಮಾಡ್ಬಿಟ್ರು, ಅವ್ರ ನಂಬಿಕೆಗೆ ಒಂದು ಕೊಳ್ಳಿ ಇಟ್ಬಿಟ್ರು ಅಂತ ಅನ್ಸುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಿಸಿ ಯೋಚಿಸಿದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇಷ್ಟ್ಯಾವುದು ಕೂಡ ಆಗ್ತಾ ಇರಲಿಲ್ಲ. ಒಂದು ಮನೆ ಕತ್ತಲಾಗ್ತಾ ಇರಲಿಲ್ಲ. ಈಗ ಕಾಲ ಮೀರ್ ಹೋಗ್ಬಿಟ್ಟಿದೆ. ಅಭಿಮಾನಿಗಳು ಕೂಡ ಕೈ ತಪ್ಪಿ ಹೋಗ್ತಾ ಇದ್ದಾರೆ.
ಇದನ್ನ ನೋಡಿದಾಗ ನಿಜಕ್ಕೂ ಕೂಡ ಬೇಸರ ಆಗತ್ತೆ. ಪಾಪ ಅಷ್ಟೊಂದು ಪ್ರೀತಿಯಿಂದ ಹಾಕ್ಸ್ಕೊಂಡಿದ್ರು ಅವ್ರ ಹೆಸರುಗಳನ್ನ. ಡಿ ಬಾಸ್, ದಚ್ಚು, ಚಾಲೆಂಜಿಂಗ್ ಸ್ಟಾರ್. ಅವ್ರ ಫಿಲಂ ನಲ್ಲಿ ಹೇಳೋ ಒಂದೊಂದು ಡೈಲಾಗ್ಗಳು ಕೂಡ ಹಾಕ್ಸ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವು ನೋಡಿದೀವಿ. ಹೆಣ್ಣಿನ ಬಗ್ಗೆ ಅವರಿಗಿದ್ದ ಪ್ರೀತಿ, ಗೌರವ, ಅಭಿಮಾನ ಎಲ್ಲೋ ಇವೆಲ್ಲವೂ ಕೂಡ ಆತನನ್ನ ಎತ್ತಿ ಮೆರೆಸೋದಿಕ್ಕೆ ಮುಂದಾಗಿದ್ರು ಫ್ಯಾನ್ಸ್ಗಳು. ಈ ರೀತಿಯ ಮಾತುಗಳು, ಡೈಲಾಗ್ಗಳಿಗೆ ಬೆರಗಾಗಿದ್ರು. ಬಟ್ ಇವ್ರಿಗೆ ಅರಿವಾಯ್ತಾ ನಿಜ ಜೀವನನೇ ಬೇರೆ, ಸಿನಿಮಾನೇ ಬೇರೆ ಅನ್ನೋದು ಅರಿವಾಯ್ತಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಈ ವಿಡಿಯೋ ನೋಡಿದಾಗ.